ಇವರ ಹೆಸರಿದೆ ಮಿಸ್ಟರ್ ಕುಮಾರ್. 45 ವರ್ಷದ ಒಬ್ಬ ಸಾಮಾನ್ಯ ಮನುಷ್ಯ. ಮತ್ತೆ ಇವರು ಒಂದು ಸಾಧಾರಣ ಜೀವನ ಬದುಕ್ತಾರೆ. ಬ್ರಾಂಡೆಡ್ ಬಟ್ಟೆ ಹಾಕೋದಿಲ್ಲ, ಲಕ್ಸರಿ ಕಾರ್ ಓಡಿಸೋದಿಲ್ಲ ಅಥವಾ ಯಾವುದೇ ಫ್ಯಾನ್ಸಿ ರೆಸ್ಟೋರೆಂಟ್ ನಲ್ಲಿ ಊಟ ಮಾಡೋದಿಲ್ಲ. ಮತ್ತೆ ಇವರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಕೂಡ ತುಂಬಾ ಹಂಬಲ್ ಆಗಿತ್ತು. ಇವರು ಒಂದು ಸೈಕಲ್ ರಿಪೇರಿ ಶಾಪ್ ಓನ್ ಮಾಡ್ತಾ ಇದ್ರು. ಇದರಿಂದ 2 ಹೊತ್ತಿನ ಊಟದ ವ್ಯವಸ್ಥೆ ಆಗ್ತಾ ಇತ್ತು. ಇಷ್ಟೆಲ್ಲ ಕಷ್ಟ ಇದ್ರೂ ಕೂಡ ಮಿಸ್ಟರ್ ಕುಮಾರ್ ಇವತ್ತು ಒಬ್ಬ ಕೋಟ್ಯಾಧಿಪತಿ ಆಗಿದ್ದಾರೆ. ಮತ್ತೆ ಇವರ ನೆಟ್ವರ್ತ್ 9 ಕೋಟಿ ರೂಪಾಯಿ ಇದೆ. ಇದನ್ನ ಅವರು ಹೇಗೆ ಸಂಪಾದನೆ ಮಾಡಿದ್ರು ಅನ್ನೋದನ್ನ ಮುಂದೆ ತಿಳಿಯೋಣ. ಅದಕ್ಕೂ ಮುಂಚೆ ಇನ್ನೊಬ್ಬ ವ್ಯಕ್ತಿಯನ್ನ ಭೇಟಿಯಾಗಿ. ಇವರ ಹೆಸರಿದೆ ಮಿಸ್ಟರ್ ಕಪೂರ್. ಇವರು ಒಂದು ಸೈಕಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಓನ್ ಮಾಡ್ತಾರೆ. ಇದನ್ನ ಇವರ ತಂದೆ ಸ್ಥಾಪನೆ ಮಾಡಿದ್ರು. ಅದರ ಜವಾಬ್ದಾರಿ ಮಿಸ್ಟರ್ ಕಪೂರ್ ಅವರ ಹತ್ತಿರ ಇದೆ. ಮಿಸ್ಟರ್ ಕಪೂರ್ ಆ ಜೀವನ ಬದುಕ್ತಾರೆ. ಒಬ್ಬ ಮಿಡಿಲ್ ಕ್ಲಾಸ್ ವ್ಯಕ್ತಿ ಕನಸು ಕಾಣ್ತಾ ಇರ್ತಾನೆ. ಮುಂಬೈನ ಬೀಚ್ ಹತ್ತಿರ ಒಂದು ದೊಡ್ಡ ಮನೆ, ದಿನನಿತ್ಯ ಓಡಾಡಲು 10 ಕೋಟಿಯ ರೋಲ್ಸ್ ರಾಯ್ಸ್ ಕಾರ್, ಹಿಂದೆ ಮುಂದೆ ಓಡಾಡುವ ಆಳುಗಳು, ಪ್ರತಿಯೊಂದು ಸೌಲಭ್ಯ ಅವರಿಗೆ ಸಿಕ್ಕಿದೆ. ಅದನ್ನ ಒಬ್ಬ ಸಾಮಾನ್ಯ ಮನುಷ್ಯ ಇಮ್ಯಾಜಿನ್ ಮಾಡ್ತಾನೆ. ಇದೆಲ್ಲದರ ಮಧ್ಯೆ ಮಿಸ್ಟರ್ ಕಪೂರ್ ಅವರ ನೆಟ್ವರ್ತ್ 0 ಇದೆ ಅಂದ್ರೆ ನೀವು ನಂಬ್ತೀರಾ? ಹೌದು, ಇದನ್ನ ನಂಬೋದು ಕಷ್ಟ. ಆದ್ರೆ ರಿಯಾಲಿಟಿ ಹೀಗೆ ಇರೋದು. ಅಷ್ಟೇ ಅಲ್ಲ, ಮಿಸ್ಟರ್ ಕಪೂರ್ 100 ಕೋಟಿ ರೂಪಾಯಿಯ ಸಾಲದಲ್ಲಿ ಮುಳುಗಿದ್ದಾರೆ. ಮತ್ತೆ ಇದೆಲ್ಲ ಆಗಿದ್ದು ಅವರ ಎಕ್ಸ್ಟ್ರೀಮ್ಲಿ ಎಕ್ಸ್ಪೆನ್ಸಿವ್ ಲೈಫ್ ಸ್ಟೈಲ್ ನ ಕಾರಣದಿಂದ. ಹೌದು, ಅವರ ಇನ್ಕಮ್ ತುಂಬಾ ಜಾಸ್ತಿ ಇದೆ. ಆದರೆ ಅದರಿಂದ ಅವರು ಅಸೆಟ್ಸ್ ನಿರ್ಮಾಣ ಮಾಡುವ ಬದಲು ಲಯಬಿಲಿಟೀಸ್ ಖರೀದಿ ಮಾಡಿದ್ರು. ಅದನ್ನ ಮೇಂಟೈನ್ ಮಾಡುವುದು ಕಷ್ಟ ಆಗಿದೆ. ಇದರಿಂದ ಅವರ ಮೇಲೆ ಸಾಲ ಜಾಸ್ತಿ ಆಗ್ತಾ ಇದೆ. ಹಾಗಿದ್ರೆ ಮಿಸ್ಟರ್ ಕಪೂರ್ ಅವರ ಕತೆ ನಮಗೆ ತೋರಿಕೆ ಶ್ರೀಮಂತ ಆಗಿರಬಾರ್ದು ಅನ್ನೋದನ್ನ ಹೇಳುತ್ತೆ. ಮತ್ತೆ ಇದನ್ನ ಅವಾಯ್ಡ್ ಮಾಡುವುದೇ ಉತ್ತಮವಾಗಿರುತ್ತೆ. ಮತ್ತೆ ಇಂತಹದ್ರಲ್ಲಿ ಉಳಿದಿರುತ್ತೆ ಮಿಸ್ಟರ್ ಕುಮಾರ್ ಅವರ ಸ್ಟೋರಿ. ಇವರು 5 ಸ್ಟೆಪ್ ರೂಲ್ಗಳನ್ನ ಫಾಲೋ ಮಾಡ್ತಾ ಬಂದಿದ್ದಾರೆ. ಅದರಿಂದ ಅವರು ಒಬ್ಬ ವೆಲ್ತಿ ಪರ್ಸನ್ ಆಗಿದ್ದಾರೆ. ಒಂದ್ ವೇಳೆ ನೀವು ಒಬ್ಬ ವೆಲ್ತಿ ಪರ್ಸನ್ ಆಗಬೇಕು ಅಂದ್ರೆ ಈ 5 ಸ್ಟೆಪ್ಗಳನ್ನ ತಪ್ಪದೇ ಫಾಲೋ ಮಾಡಿ. ಹಾಗಿದ್ರೆ ಬನ್ನಿ ಒಂದೊಂದಾಗಿ ತಿಳಿಯೋಣ ಆ ಸ್ಟೆಪ್ಗಳನ್ನ. ಸ್ಟೆಪ್ ನಂಬರ್ 1, ಪೇ ಯುವರ್ ಸೆಲ್ಫ್ ಫಸ್ಟ್. ನೋಡಿ, ಮಿಸ್ಟರ್ ಕುಮಾರ್ ತಮ್ಮ ಜರ್ನಿಯನ್ನ 20ನೇ ವಯಸ್ಸಿಗೆ ಪ್ರಾರಂಭ ಮಾಡಿದ್ರು. ಮತ್ತೆ ಅವರ ಸ್ಯಾಲರಿ 20,000 ಪರ್ ಮಂತ್ ಆಗಿತ್ತು. ಕಡಿಮೆ ಸಂಬಳ ಬಂದ್ರು ಅವರು ಒಂದು ರೂಲ್ ಫಾಲೋ ಮಾಡಿದ್ರು. ಅಂದ್ರೆ ಅವರು ಮೊದಲು ತಮ್ಮನ್ನ ತಮ್ಗೆ ಪೇ ಮಾಡ್ತಾ ಇದ್ರು. ಅವರ ಸ್ಯಾಲರಿ ಅವರ ಅಕೌಂಟ್ ನಲ್ಲಿ ಬರ್ತಾ ಇದ್ದಂತೆ ಅವರು ಒಂದು ಸೆಟ್ ಅಮೌಂಟ್ ಅನ್ನ ತೆಗೆದು ಇಡ್ತಾ ಇದ್ರು. ಮತ್ತೆ ಉಳಿದ ಅಮೌಂಟ್ ನಿಂದ ಎಲ್ಲಾ ಖರ್ಚುಗಳನ್ನ ಮಾಡ್ತಾ ಇದ್ರು. ಇದರಿಂದ ಅವರಿಗೆ ನನ್ನ ಸ್ಯಾಲರಿ ತುಂಬಾ ಕಡಿಮೆ ಇದೆ ಎಂದು ಅನಿಸ್ತಾ ಇತ್ತು. ಅಂದ್ರೆ ಸಂಬಳದಿಂದ 5,000 ರೂಪಾಯಿ ತೆಗೆದು ಇಡ್ತಾ ಇದ್ರು. ಮತ್ತೆ ನನ್ನ ಸ್ಯಾಲರಿ 15,000 ಇದೆ ಎಂದು ಅನ್ಕೊಳ್ತಾ ಇದ್ರು. ಆದ್ರೆ ತುಂಬಾ ಜನ ಇದರ ವಿರುದ್ಧವಾಗಿ ನಡೆದುಕೊಳ್ತಾರೆ. ಅಂದ್ರೆ ಅವರು ಮೊದಲು ಖರ್ಚು ಮಾಡ್ತಾರೆ, ಮತ್ತೆ ಏನೆಲ್ಲ ಉಳಿದಿರುತ್ತೆ ಅದನ್ನ ಉಳಿತಾಯ ಮಾಡುವ ಪ್ರಯತ್ನ ಮಾಡ್ತಾರೆ. ಇದೇ ಕಾರಣದಿಂದ ಅವರ ಹತ್ತಿರ ಯಾವುದೇ ಸೇವಿಂಗ್ಸ್ ಇರೋದಿಲ್ಲ. ಅದಕ್ಕೆ ಮಿಸ್ಟರ್ ಕುಮಾರ್ ತನ್ನ ಸೇವಿಂಗ್ಸ್ ಅನ್ನ ಆಟೋಮೇಟ್ ಮಾಡ್ತಾರೆ. ಇದರಿಂದ ಅವರ ಸೇವಿಂಗ್ಸ್ ಆಟೋಮೆಟಿಕ್ಲಿ ಇನ್ವೆಸ್ಟ್ ಆಗ್ತಾ ಇತ್ತು. ಸ್ಟೆಪ್ ನಂಬರ್ 2, ಯುವರ್ ಮನಿ ವರ್ಕ್ ಫಾರ್ ಯು, ಬಿಲ್ಡ್ ಎ ಪ್ಯಾಸಿವ್ ಇನ್ಕಮ್ ಸೋರ್ಸ್. ನೋಡಿ, ಮಿಸ್ಟರ್ ಕುಮಾರ್ ಒಬ್ಬ ಬುದ್ಧಿವಂತ ವ್ಯಕ್ತಿ ಆಗಿದ್ರು. ಮತ್ತೆ ತಮ್ಮ ಲೈಫ್ ಎಕ್ಸ್ಪೀರಿಯನ್ಸ್ ನಿಂದ ಅರ್ಥ ಮಾಡಿಕೊಂಡಿದ್ರು. ಹಣ ಸಂಪಾದನೆ ಮಾಡಲು ಜೀವನ ಪೂರ್ತಿ ಕೆಲಸ ಮಾಡುವುದು ಅಥವಾ ಜಾಸ್ತಿ ಹಣ ಸಂಪಾದನೆ ಮಾಡಲು ಜಾಸ್ತಿ ಕೆಲಸ ಮಾಡುವುದು ಶಾರ್ಟ್ ಟರ್ಮ್ ಸಲುವಾಗಿ ಎಫೆಕ್ಟಿವ್ ಆಗಿರಬಹುದು. ಆದರೆ ಲಾಂಗ್ ಟರ್ಮ್ ಸಲುವಾಗಿ ಇದೊಂದು ಒಳ್ಳೆಯ ಪ್ಲಾನ್ ಇಲ್ವೇ ಇಲ್ಲ ಅನ್ನೋದು. ನೋಡಿ, ಯಾವಾಗ ನಾವು ವಯಸ್ಕರು ಆಗಿರ್ತೇವೆ ಆಗ ಹಾರ್ಡ್ ವರ್ಕ್ ಮಾಡಿ ಹಣ ಸಂಪಾದನೆ ಮಾಡಬಹುದು. ಆದರೆ ಹೇಗೆ ನಮ್ಮ ವಯಸ್ಸು ಜಾಸ್ತಿ ಆಗ್ತಾ ಹೋಗುತ್ತೆ ನಾವು ಅಷ್ಟೊಂದು ಹಾರ್ಡ್ ವರ್ಕ್ ಮಾಡೋದಿಲ್ಲ. ಅದಕ್ಕೆ ನಾವು ನಮ್ಮ ಯಂಗ್ ಏಜ್ ನಲ್ಲೇ ಪ್ಯಾಸಿವ್ ಇನ್ಕಮ್ ಸೋರ್ಸ್ ಸಲುವಾಗಿ ಪ್ಲಾನ್ ಮಾಡಬೇಕಾಗುತ್ತೆ. ಅದಕ್ಕೆ ಮಿಸ್ಟರ್ ಕುಮಾರ್ ಯಂಗ್ ಏಜ್ ನಲ್ಲೇ ಅಸೆಟ್ಸ್ ಬಿಲ್ಡ್ ಮಾಡಲು ಪ್ರಾರಂಭ ಮಾಡಿದ್ರು. ಇಂತಹ ಅಸೆಟ್ಸ್ ಅವರಿಗೆ ಪೇ ಮಾಡಬೇಕು. ಅದಕ್ಕಾಗಿ ಅವರು ಕೆಲವೊಂದು ಸಿಂಪಲ್ ಅಸೆಟ್ಸ್ ರೆಡಿ ಮಾಡಿದ್ರು. ಉದಾಹರಣೆಗೆ ತಮ್ಮ ಅಪಾರ್ಟ್ಮೆಂಟ್ ನ ಕೆಲವು ಭಾಗ ರೆಂಟ್ಗೆ ನೀಡುವುದು, ಕಾರ್ ರೆಂಟ್ಗೆ ನೀಡುವುದು, ತಮ್ಮ ಗೆಳೆಯರ ಜೊತೆಗೆ ಸೇರಿ ಸಣ್ಣ ಬಿಸಿನೆಸ್ ಪ್ರಾರಂಭ ಮಾಡುವುದು ಇತ್ಯಾದಿಗಳಂತಹ ಮಲ್ಟಿಪಲ್ ಅಸೆಟ್ಸ್ ಮಿಸ್ಟರ್ ಕುಮಾರ್ ಬಿಲ್ಡ್ ಮಾಡಿದ್ರು. ಅವರ ಹತ್ತಿರ ಯಾವೆಲ್ಲ ರಿಸೋರ್ಸಸ್ಗಳಿದ್ವು ಅವುಗಳನ್ನ ಬಳಸಿಕೊಂಡು ಅಸೆಟ್ಸ್ ಬಿಲ್ಡ್ ಮಾಡಿದ್ರು. ಅದರಿಂದ ಅವರಿಗೆ ಅಡಿಷನಲ್ ಇನ್ಕಮ್ ಬರ್ತಾ ಇತ್ತು. ಮತ್ತೆ ಅವರ ಟೋಟಲ್ ಇನ್ಕಮ್ ಜಾಸ್ತಿ ಆಗಲು ಪ್ರಾರಂಭ ಆಗಿತ್ತು. ಇದನ್ನೆಲ್ಲ ಮಾಡಿದ ನಂತರ ಅವರು ಇನ್ನೊಂದು ಸ್ಟೆಪ್ ತಗೊಂಡಿದ್ರು. ಅದುವೇ ಇನ್ವೆಸ್ಟಿಂಗ್ ಇನ್ ಇಂಡೆಕ್ಸ್ ಫಂಡ್ ಅಂಡ್ ಇಕ್ವಿಟಿ ಬೇಸ್ಡ್ ಮ್ಯೂಚುವಲ್ ಫಂಡ್. ನಾನು ಮೊದಲೇ ಹೇಳಿರುವ ಹಾಗೆ ಮಿಸ್ಟರ್ ಕುಮಾರ್ 5,000 ಸೇವ್ ಮಾಡ್ತಾ ಇದ್ರು. ಅಷ್ಟೇ ಅಲ್ಲ, ಸೈಡ್ ಹಸಲ್ ಯೂಸ್ ಮಾಡಿ ಇನ್ನು ಕೆಲವೊಂದಷ್ಟು ರೆವಿನ್ಯೂ ಸ್ಟ್ರೀಮ್ ಕೂಡ ಜನರೇಟ್ ಮಾಡಿದ್ರು. ಅದನ್ನ ನೀವು ಕಳೆದ ಸ್ಟೆಪ್ ನಲ್ಲೇ ತಿಳ್ಕೊಂಡಿದ್ರಿ. ಮತ್ತೆ ತಮ್ಮ ಈ ರೆವೆನ್ಯೂ ಸ್ಟ್ರೀಮ್ನ ಸಹಾಯದಿಂದ ಅವರು ಮಂತ್ಲಿ 10,000 ಉಳಿತಾಯ ಮಾಡ್ತಾ ಇದ್ರು. ಇದನ್ನೆಲ್ಲ ಸಕ್ಸಸ್ಫುಲಿ
ಮಿಸ್ಟರ್ ಕುಮಾರ್ ಮಾಡ್ತಾನೆ ಇದ್ರು. ಆದರೆ ಈಗ ದುಡ್ಡಿನಿಂದ ದುಡ್ಡು ಮಾಡುವ ಸಮಯ ಬಂದಿತ್ತು. ಅದಕ್ಕಾಗಿ ಅವರು ತಮ್ಮ ಸೇವಿಂಗ್ಸ್ ಅನ್ನ ಇನ್ವೆಸ್ಟ್ ಮಾಡಲು ಪ್ರಾರಂಭ ಮಾಡಿದ್ರು. ಮತ್ತೆ ಇನ್ವೆಸ್ಟ್ ಮಾಡುವ ಅನೇಕ ದಾರಿಗಳು ಅವರ ಹತ್ತಿರ ಇದ್ವು. ಉದಾಹರಣೆಗೆ ನೇರವಾಗಿ ಸ್ಟಾಕ್ಸ್ ಅನ್ನ ಖರೀದಿ ಮಾಡೋದು, ಕ್ರಿಪ್ಟೋನಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ರು, ಅಥವಾ ಮ್ಯೂಚುವಲ್ ಫಂಡ್ ಬೈ ಮಾಡಬಹುದಾಗಿತ್ತು. ಮತ್ತೆ ಇನ್ನೂ ಹಲವು ದಾರಿಗಳು ಅವರ ಹತ್ತಿರ ಇದ್ವು. ಏಕೆಂದ್ರೆ ಮಿಸ್ಟರ್ ಕುಮಾರ್ ಏನೇ ಮಾಡಿದ್ರು ಸೈಡ್ ಹಸಲ್ ಅನ್ನ ಗಮನದಲ್ಲಿ ಇಟ್ಟುಕೊಂಡು ಮಾಡ್ತಾ ಇದ್ರು. ಅದಕ್ಕೆ ಅವರು ಮ್ಯೂಚುವಲ್ ಫಂಡ್ ನಲ್ಲಿ ಇನ್ವೆಸ್ಟ್ ಮಾಡೋದು ಸರಿ ಅಂತ ಅನ್ಕೊಂಡ್ರು. ಅದರಲ್ಲೂ ಪ್ಯಾಸಿವ್ಲಿ ಮ್ಯೂಚುವಲ್ ಫಂಡ್ ಮತ್ತೆ ಇಂಡೆಕ್ಸ್ ಫಂಡ್ ನಲ್ಲಿ ಇನ್ವೆಸ್ಟ್ ಮಾಡುವುದು ಸರಿ ಎಂದು ಆಯ್ಕೆ ಮಾಡಿದ್ರು. ಅದಕ್ಕೆ 15,000 ಪ್ರತಿ ತಿಂಗಳು ಇನ್ವೆಸ್ಟ್ಮೆಂಟ್ ನಿಂದ ಮಿಸ್ಟರ್ ಕುಮಾರ್ ಪ್ರಾರಂಭ ಮಾಡಿದ್ರು. ಮತ್ತೆ ಹೇಗೆ ಅವರ ಇನ್ಕಮ್ ಜಾಸ್ತಿ ಆಗ್ತಾ ಹೋದಂತೆ ಅದರಿಂದ ಅವರು ತಮ್ಮ ಖರ್ಚುಗಳನ್ನ ಹೆಚ್ಚಿಸಿಕೊಳ್ಳುವ ಬದಲು ಅದನ್ನ ಅವರು ಇನ್ವೆಸ್ಟ್ ಮಾಡಲು ಪ್ರಾರಂಭ ಮಾಡಿದ್ರು. ಈ ತರ ಅವರು ಕಂಟಿನ್ಯೂ 25 ವರ್ಷಗಳವರೆಗೆ ಮಾಡಿದ್ರು. ಮತ್ತೆ ಈಗ ಅವರು 45 ವರ್ಷದವರು ಆಗಿದ್ದಾಗ ಅವರ ನೆಟ್ವರ್ತ್ ಆಲ್ಮೋಸ್ಟ್ 9 ಕೋಟಿ ರೂಪಾಯಿ ಆಗಿತ್ತು. ಅಂದ ಹಾಗೆ ನೀವು ಇಲ್ಲಿ ಗಮನಿಸಬಹುದು, ಸ್ಟಾರ್ಟಿಂಗ್ ನಲ್ಲಿ ಅವರು ಪ್ರತಿ ತಿಂಗಳು 15,000 ಇನ್ವೆಸ್ಟ್ಮೆಂಟ್ ಮಾಡಲು ಪ್ರಾರಂಭ ಮಾಡಿದ್ರು. ಮತ್ತೆ ನೆಕ್ಸ್ಟ್ ಇಯರ್ ನಿಂದ ಅವರು ಇದನ್ನ 10% ಹೆಚ್ಚಿಸಿದರು. ಮತ್ತೆ ಈ ತರ ಅವರು ಮಾಡ್ತಾ ಹೋದ್ರು. ಹಾಗೂ ಕಾಂಪೌಂಡಿಂಗ್ ನ ಪವರ್ ಮತ್ತೆ SIP ನ ಸಹಾಯದಿಂದ ಅವರ ನೆಟ್ವರ್ತ್ 9 ಕೋಟಿ ರೂಪಾಯಿ ಆಗಿತ್ತು. ಈಗ ಅವರು ಮುಂದೆ ಇನ್ವೆಸ್ಟ್ಮೆಂಟ್ ಮಾಡದೇ ಇರುವ ನಿರ್ಧಾರ ಮಾಡಿದ್ರು. ಆದರೆ ಇದರಿಂದ ಅವರು ಏನೂ ಮಾಡದೇ ಇದ್ರು ಕೋಟಿಯಲ್ಲಿ ಪ್ರಾಫಿಟ್ ಆಗ್ತಾ ಇರುತ್ತೆ, ಅಥವಾ ಅವರ ಕ್ಯಾಪಿಟಲ್ ಗ್ರೋತ್ ಆಗ್ತಾನೆ ಹೋಗುತ್ತೆ. ಸ್ಟೆಪ್ ನಂಬರ್ 4, ಬೀಯಿಂಗ್ ಎ ಸ್ಮಾರ್ಟ್ ಕನ್ಸ್ಯೂಮರ್. ನೋಡಿ, ಒಂದು ಮಾತಿದೆ, ನೀವು ಕಡಿಮೆ ಹಣ ಖರ್ಚು ಮಾಡಿ ಜಾಸ್ತಿ ಹಣ ಉಳಿತಾಯ ಮಾಡಬಹುದು ಅನ್ನೋದು. ಮತ್ತೆ ಮಿಸ್ಟರ್ ಕುಮಾರ್ ಕೂಡ ಇದೇ ತರ ಮಾಡ್ತಾ ಇದ್ರು. ಟಿವಿ ಅಥವಾ ಫೋನ್ ನಲ್ಲಿ ಬರುವ ಆಡ್ಸ್ ನೋಡಿ ಅವರು ಯಾವತ್ತೂ ಖರೀದಿಸುವ ನಿರ್ಧಾರ ಮಾಡ್ತಾ ಇರಲಿಲ್ಲ. ಅವರು ಮಾರ್ಕೆಟಿಂಗ್ ನೋವಾಯ್ಸ್ ಅನ್ನ ಇಗ್ನೋರ್ ಮಾಡಿದ್ರು. ಮತ್ತೆ ಒಂದು ಸಾಧಾರಣ ಜೀವನವನ್ನು ಆಯ್ಕೆ ಮಾಡಿದ್ರು. ಮತ್ತೆ ಅವರು ಕೇವಲ ಆ ವಸ್ತುಗಳ ಮೇಲೆಯೇ ಅಮೌಂಟ್ ಅನ್ನ ಖರ್ಚು ಮಾಡ್ತಾ ಇದ್ರು ಯಾವುದು ಅವರಿಗೆ ಇಂಪಾರ್ಟೆಂಟ್ ಆಗಿತ್ತು. ಅವರು ಈ ಮಾತನ್ನ ಸರಿಯಾಗಿ ಅರ್ಥ ಮಾಡಿಕೊಂಡಿದ್ರು. ವಾಂಟ್ಸ್ ಅನ್ಲಿಮಿಟೆಡ್ ಆಗಿರುತ್ತೆ ಮತ್ತೆ ನೀಡ್ಸ್ ಲಿಮಿಟೆಡ್ ಆಗಿರುತ್ತೆ ಅನ್ನೋದು. ಅದಕ್ಕೆ ಇಂಪಲ್ಸಿವ್ ಸ್ಪೆಂಡಿಂಗ್ ನಿಂದ ಪಾರಾಗಲು ಮಿಸ್ಟರ್ ಕುಮಾರ್ ತನ್ನ ಫೋನ್ ನಿಂದ ಎಲ್ಲಾ ಶಾಪಿಂಗ್ ಆಪ್ಸ್ ಗಳನ್ನ ಡಿಲೀಟ್ ಮಾಡಿದ್ರು. ಶಾಪಿಂಗ್ ಮಾಡುವ ಅವಶ್ಯಕತೆ ಎದುರಾದಾಗ ಕೇವಲ ವೆಬ್ಸೈಟ್ ಅನ್ನೇ ಉಪಯೋಗ ಮಾಡ್ತಾ ಇದ್ರು. ಇದರಿಂದ ಅವರಿಗೆ ಲೇಟೆಸ್ಟ್ ಆಫರ್ ಮತ್ತೆ ಸೇಲ್ಸ್ ನ ನೋಟಿಫಿಕೇಶನ್ ಅವರ ಸ್ಮಾರ್ಟ್ ಫೋನ್ ನಲ್ಲಿ ರಿಸೀವ್ ಆಗ್ತಾ ಇರಲಿಲ್ಲ. ಮತ್ತೆ ಇದರಿಂದ ಅವರು ಸ್ಮಾರ್ಟ್ ಬೈಯಿಂಗ್ ಮಾಡ್ತಾ ಇದ್ರು. ಸ್ಟೆಪ್ ನಂಬರ್ 5, ಸರೌಂಡಿಂಗ್ ಯುವರ್ ಸೆಲ್ಫ್ ವಿತ್ ವಿನ್ನರ್ಸ್. ಅಮೆರಿಕನ್ ಆಥರ್ ಜಿಮ್ ರಾ ಹೇಳ್ತಾರೆ, ಯು ಆರ್ ದ ಆವರೇಜ್ ಆಫ್ 5 ಪೀಪಲ್ ಯು ಸ್ಪೆಂಡ್ ದ ಮೋಸ್ಟ್ ಟೈಮ್ ವಿತ್. ಅಂದ್ರೆ ನೀವು ಜಾಸ್ತಿ ಸಮಯ ಕಳೆಯುವ ನಿಮ್ಮ 5 ಜನ ಸ್ನೇಹಿತರು ಹೇಗೆ ಇರ್ತಾರೆ, ನೀವು ಕೂಡ ಹಾಗೆ ಆಗ್ತೀರಾ. ಯಾರು ನಮ್ಮ ತುಂಬಾ ಹತ್ತಿರ ಇರ್ತಾರೆ ಅವರು ನಮ್ಮ ಚಾಯ್ಸ್ ಅನ್ನ ಎಫೆಕ್ಟ್ ಮಾಡ್ತಾರೆ. ಅಷ್ಟೇ ಅಲ್ಲ, ನಮ್ಮ ಥಿಂಕಿಂಗ್ ಮತ್ತೆ ನಮ್ಮ ಸೆಲ್ಫ್ ಸ್ಟ್ರೀಮ್ ಅನ್ನು ಎಫೆಕ್ಟ್ ಮಾಡ್ತಾರೆ. ಮತ್ತೆ ಈ ಮಾತನ್ನ ಮಿಸ್ಟರ್ ಕುಮಾರ್ ಅರ್ಥ ಮಾಡಿಕೊಂಡಿದ್ರು. ಅದಕ್ಕೆ ಅವರು ವಿನ್ನರ್ಸ್ ಗಳ ಜೊತೆಗೆ ಇರಲು ಪ್ರಾರಂಭ ಮಾಡಿದ್ರು. ಈಗ ಅವರ ಗೆಳೆಯರು ಮತ್ತೆ ಸಂಬಂಧಿಕರು ಈ ತರ ಇರಲಿಲ್ಲ. ಅವರ ಜೊತೆಗೆ ಇದ್ದು ಅವರು ಗ್ರೇಟ್ ಪರ್ಸನಾಲಿಟಿ ಆಗುವ ಹಾಗೆ ಅದಕ್ಕೆ ಅವರು ಆಯ್ಕೆ ಮಾಡಿದ್ರು ವಾರನ್ ಬಫೆಟ್, ರತನ್ ಟಾಟಾ ಅವರ ಜೊತೆಗೆ ಇರೋದು. ಈಗ ನೀವು ಇವರ ಜೊತೆಗೆ ಇರೋದು ಹೇಗೆ ಸಾಧ್ಯ ಎಂದು ಯೋಚನೆ ಮಾಡ್ತಾ ಇರಬಹುದು. ಹೌದು, ಅವರ ಜೊತೆಗೆ ಇರಲು ಆಗೋದಿಲ್ಲ. ಆದರೆ ಈ ಹೈ ಅಚೀವರ್ಸ್ ತಮ್ಮ ಲೈಫ್ ಲರ್ನಿಂಗ್ಸ್, ಬಿಸ್ನೆಸ್ ಲೆಸನ್ಸ್ ಗಳನ್ನ ಪಬ್ಲಿಕಲಿ ಓಪನ್ ಮಾಡಿದ್ದಾರೆ. ಅದನ್ನ ಯಾರು ಬೇಕಾದ್ರೂ ಓದಿ ಅಥವಾ ಕೇಳಿ ಆ ಲೆಸನ್ಸ್ ಗಳನ್ನ ಕಲಿಯಬಹುದು. ಅದನ್ನೇ ಮಿಸ್ಟರ್ ಕುಮಾರ್ ಕೂಡ ಮಾಡಿದ್ರು. ಇವರು ಅವರ ಬರೆದ ಪುಸ್ತಕ ಓದಿ, ನ್ಯೂಸ್ ನೋಡಿ ಮತ್ತೆ ಇಂಟರ್ವ್ಯೂ ಬ್ರಾಡ್ಕಾಸ್ಟ್ ಗಳನ್ನು ನೋಡಿ ಅವರಂತಹ ಮೈಂಡ್ ಸೆಟ್ ನಿರ್ಮಾಣ ಮಾಡಿಕೊಂಡಿದ್ರು. ಮತ್ತೆ ಇದರಿಂದ ಅವರು ಇವತ್ತು ಒಂದು ವೆಲ್ತಿ ಲೈಫ್ ಬದುಕ್ತಾ ಇದ್ರು. ಸೊ ಫ್ರೆಂಡ್ಸ್, ಇದಾಗಿತ್ತು ಆ 5 ಸ್ಟೆಪ್. ಇವುಗಳನ್ನ ಫಾಲೋ ಮಾಡಿ ನೀವು ಕೂಡ ಒಂದು ವೆಲ್ತಿ ಲೈಫ್ ಬದುಕಬಹುದು. ಹಾಗಿದ್ರೆ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ರೂ ಕಮೆಂಟ್ಸ್ ಮೂಲಕ ತಿಳಿಸಿ. ಹಂಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾ ಪೇಜ್ ಅನ್ನು ಫಾಲೋ ಮಾಡಿ. ಬಾಯ್ ಬಾಯ್.